ಉಪೇಂದ್ರ ಭ್ರಮೇಲಿದ್ದಾರ ಅಂತ ಬುದ್ಧಿ ಬರಬೇಕಾಗಿರೋದು ಜನಕ್ಕ ಅಥವಾ ಉಪೇಂದ್ರಗ? ಒಂದು 2028ಕ್ಕೆ ಅವರು ಚುನಾವಣಾ ರಾಜಕಾರಣಕ್ಕೆ ಇಳಿಯುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಜನರ ಬಗ್ಗೆ ಗೌರವ ಇಲ್ಲ, ಜನರಿಗೆ ಬುದ್ಧಿ ಬರಬೇಕಂದ್ರೆ ಜನರಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಳ್ಳೋದ? ಅವರು ಸಿನಿಮಾಗಳಿಗೆ ಯಾವುದೋ ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿದ್ದಾರಲ್ಲ. ಈಗಲೂ ರಾಜಕಾರಣ ಬುದ್ಧಿವಂತರಿಗೆ ಅಂತ ಮಾಡಿದರೆ ಒಂದೊಂದು ಕ್ಷೇತ್ರ 4-6 ಮತಗಳು ಬರ್ಬೋದು. ಈ ಚುನಾವಣಾ ರಾಜಕೀಯ ಅನ್ನುವಂಥದ್ದು ರಾಜಕೀಯ ಪಕ್ಷಗಳು ಹುಟ್ಟುಕೊಳ್ಳುವಂಥದ್ದು ಸರ್, ಚಳುವಳಿಯ ಆಧಾರದ ಮೇಲೆ. ಇವರು ಯಾವ ಒಂದು ಆಧಾರದ ಮೇಲೆ ಇವ್ರ ಪಕ್ಷ ಹುಟ್ಟಾಕ್ತಾರೆ? ಇವರು ಬೇರೆಯವರು ತಪ್ಪು ಮಾಡಿ ತಪ್ಪು ಅಂತ ಹೇಳಿ ಇವರು ಯಾವ್ದು ತಪ್ಪು ಮತ್ತು ಸರಿ ಅವ್ರಿಗೆ ಗೊತ್ತಾಗದಿದ್ರೆ ಪ್ರಾಬ್ಲಮ್. ಅವ್ರಿಗೆ ಗೊತ್ತಿಲ್ವಲ್ಲ ಸರ್. ನೀವು ಈ ಸಂದರ್ಭದಲ್ಲಿ ನಾನು ಸೆಂಟ್ರಿಸ್ಟ್ ಅಂದರೆ ನೀವು ಎಲ್ಲೂ ಸಲ್ಲದವರು, ಯು ಆರ್ ಪ್ಲೇಯಿಂಗ್ ಎ ಗೇಮ್. ನೀವು ಕರ್ನಾಟಕದಲ್ಲಿ ಇದ್ಬಿಟ್ಟು ರಾಜಕೀಯ ಪಕ್ಷ ಮಾಡಕ್ಕೆ ಹೋದವರು ನಿಮ್ಮ ಸ್ಟ್ಯಾಂಡ್ ಏನು? ಇದರಲ್ಲೂ ನೀವು ಸೆಂಟ್ರಿಸ್ಟಾ? ಹಿಂದೆ ಇದ್ರೂ ಓಕೆ ಇಲ್ದಿದ್ರು ಓಕೆ ಅಂತ ಅಂದರೆ ವಾಟ್ ಟೈಪ್ ಆಫ್ ಪೊಲಿಟಿಷಿಯನ್ ಯು ಆರ್? ಈತ ಬರೀ ಸುಮ್ಮನೆ ನಗ್ತಾರೆ ಅಂತ ಇತ್ತಲ್ಲ ಅವ್ರದ್ದೇ ಸಿನಿಮಾದ ಹಾಡು, ಇವರು ಸುಮ್ಮನೆ ಮಾತಾಡ್ತಾರೆ ಅನ್ನೋ ಥರ ಆಗ್ಬಿಟ್ಟಿದೆ ಅಂತ. ಆದರೆ ಈಗ ಅವ್ರು ಯಾಕೆ ಎರಡನೇ ಬಾರಿಗೆ ರೀಲಾಂಚ್ ರೀತಿ ಪಾರ್ಟಿ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದೇ ಇರ್ಬೋದು ಅವ್ರಿಗೆ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈಗ ಈ ಉಪೇಂದ್ರ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್, ಅವ್ರದ್ದೊಂದು ಹಾಡಿದೆ, ಓಳು ಬರೀ ಓಳು ಅಂತ. ಈ ಉಪೇಂದ್ರ ಸ್ಥಿತಿನೂ ಕೂಡ ಈಗ ಅವ್ರು ಮಾತಾಡ್ತಿರೋದೆಲ್ಲ ಓಳು ಬರೀ ಓಳು ಅನ್ನೋ ಥರ ಜನ ಅಂದ್ಕೋತಿದ್ದಾರೆ. ಯಾಕಂದರೆ ಅವರಿಗೆ ಮಾತಿಗೂ ಕೃತಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ, ಅವರ ನಡೆಗೂ ನುಡಿಗೂ ಒಂದಕ್ಕೊಂದು ಲಿಂಕ್ ಆಗಲ್ಲ. ಅವ್ರೇನು ಈ ರಾಜಕಾರಣ ಪಕ್ಷ ಕಟ್ಟೋದಂದ್ರೆ ಯಾವುದೋ ಸಿನಿಮಾ ಮುಹೂರ್ತ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಉಪೇಂದ್ರ ಭ್ರಮೇಲಿದ್ದಾರ ಅಂತ ಬುದ್ಧಿ ಬರಬೇಕಾಗಿರೋದು ಜನಕ್ಕ ಅಥವಾ ಉಪೇಂದ್ರಗ? ಈ ವಿಚಾರವಾಗಿ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಉಪೇಂದ್ರ ಸರ್ ಸಿನಿಮಾ ಬಂದಾಗ ಏನೋ ತಲೆ ಕಟ್ಟೋರು ತರ ಇತ್ತು, ಬುದ್ಧಿವಂತರಿಗೆ ಮಾತ್ರ ಅಂತ ಏನೋ ಹಾಕೊಳ್ತಿದ್ರು. ಈಗ ಅವ್ರ ವರ್ತನೆ ಹುಚ್ಚರಿಗೆ ಮಾತ್ರ ಅನ್ನೋ ಥರ ಏನಾದ್ರು ಟ್ಯಾಗ್ಲೈನ್ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ನನಗೆ ಅವ್ರ ಬಗ್ಗೆ ಕೆಲವು ಅನುಮಾನಗಳಿವೆ. ನನಗೆ ಅವರು ವೈಯಕ್ತಿಕವಾಗಿ ಗೊತ್ತು, ಅವ್ರ ಇಂಟರ್ವ್ಯೂಗಳನ್ನು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವರು ರಾಜಕೀಯ ಪಕ್ಷ ಮಾಡಿದಾಗ ನಾನು ಕನಿಷ್ಠ 1-2-3 ಇಂಟರ್ವ್ಯೂ ಮಾಡಿರ್ಬೋದು. ಪ್ರಜಾಕೀಯ ಅನ್ನೋದು ಒಂದು ಹೊಸ ಕಾನ್ಸೆಪ್ಟನ್ನು ಮಾಡ್ತೀನಿ ಅಂತ ಹೋದ್ರು ಅವರು. ಆವಾಗ ಅದು ಅವ್ರ ಸಿನಿಮಾ ಹಾಗೇನೆ ಹುಚ್ಚುಚ್ಚಾಗಿ ಕಾಣ್ತಾ ಇತ್ತು. ಅವರ ಸಿನಿಮಾಗಳು ನಮ್ಗೆ ಗೊತ್ತಿವೆ, ಅಲ್ಲಿ ನೆಗೆಟಿವ್ ಅಂಶಗಳೇ ಇರ್ತವೆ ಜಾಸ್ತಿ ಅಲ್ವಾ. ಅವರ ಡೈಲಾಗ್ಗಳು ಸುಸಂಸ್ಕೃತ ಸಮಾಜ ಅದನ್ನು ಸ್ವೀಕಾರ ಮಾಡೋದು ಕಷ್ಟ ಅನ್ನುವ ರೀತಿ. ಹೌದು. ಮತ್ತೆ ಮಹಿಳೆಯರ ಬಗ್ಗೆ ಅವರಿಗಿರುವ ಭಾವನೆ ಯಾವುದು ಮತ್ತು ಅವರು ಸಿನಿಮಾಗಳ ಮೂಲಕ ಏನನ್ನ ಹೇಳಕ್ ಹೊರಟಿದ್ದಾರೆ ಅನ್ನುವ ಪ್ರಶ್ನೆ, ಏನ್ ಮೆಸೇಜ್ ಕೊಟ್ಟಿದ್ದಾರೆ, ಮೆಸೇಜ್ ಕೊಡ್ತಾರೆ, ನಿಜವಾಗಿ ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆಯಾ ಇಲ್ವಾ ಅಂತ. ಅದ್ರ ಜೊತೆಗೆ ತನ್ನ ಬುದ್ಧಿವಂತಿಕೆಯ ಬಗ್ಗೆ ಅವರಿಗೊಂದು ಅಹಂಕಾರ ಇದ್ದಂಗೆ, ದುರಹಂಕಾರ ಇದೆ, ದುರಹಂಕಾರ, ತಾನೊಬ್ಬನೇ ಬುದ್ಧಿವಂತ ಅದು ಇದ್ದಾಗ ಕಾಣುತ್ತೆ. ಸೊ ಹಾಗಾಗಿ ಅವ್ರು ಪ್ರಜಾಕೀಯವನ್ನ ಮಾಡಿದ್ರು, ಅದು ಅಂಬೆಗಾಲಿಡದ್ ಹಾಳ ಹೋಗ್ಲಿ, ಅದು ಹಂಗೆ ಅಲ್ಲೇ ಬಿದ್ದು ನಿಂತು ಹಾಳಾಗೋಗ್ಬಿಟ್ಟಿತ್ತು. ಈಗ ಇದಕ್ಕಿಂತ ಮತ್ತೆ ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ನಿನ್ನೆ ತಮ್ಮ ಪಕ್ಷದ ಬಗ್ಗೆ ಕೆಲವು ಮಾತುಗಳನ್ನ ಹೇಳಿದ್ದಾರೆ, ಏನ್ ಮಾಡ್ತೀವಿ ಅಂತ. ಒಂದು 2028ಕ್ಕೆ ಅವರು ಚುನಾವಣಾ ರಾಜಕಾರಣಕ್ಕೆ ಇಳಿಯುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ತಮಿಳುನಾಡು ರಾಜಕಾರಣದ ಒಂದು ಪ್ರಭಾವ ಇರಬಹುದು. ಅಲ್ಲ ಸರ್, ಈಗ ನೀವು ತಮಿಳುನಾಡು ರಾಜಕಾರಣ ಅಂದ ತಕ್ಷಣ ನಾನು ಹೇಳಿದೆ, ಈಗ ವಿಜಯ್ ಬರ್ತಾರೆ ರಾಜಕೀಯಕ್ಕೆ ಅಂತ ಅಂದಾಗ ಜನನಾಯಕನ್ ಅಂತ ಒಂದು ಸಿನಿಮಾ, ಹೌದು ಅಲ್ವಾ ಸರ್? ಲೈಕ್ ಒಂದು ಮೆಸೇಜ್, ಐ ಆಮ್ ಕಮಿಂಗ್, ನಾನು ಇದನ್ನ ಮಾಡ್ತೀನಿ. ಇವರು ಉಪೇಂದ್ರ ಈ ತರದ ಸಿನಿಮಾಗಳನ್ನು ಮಾಡಿ ನಾನು ರಾಜಕಾರಣಕ್ಕೆ ಬರ್ತೀನಿ ಅನ್ನುವಂಥದ್ದು. ಒಂದು ಜನರ ಬಗ್ಗೆ ಗೌರವ ಇಲ್ಲ, ಜನರಿಗೆ ಬುದ್ಧಿ ಬರಬೇಕಂದ್ರೆ ಜನರಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಳ್ಳೋದ? ಗೊತ್ತಿಲ್ಲ. ಆಮೇಲೆ ಈ ಚುನಾವಣಾ ರಾಜಕೀಯ ಅನ್ನುವಂಥದ್ದು ರಾಜಕೀಯ ಪಕ್ಷಗಳು ಹುಟ್ಟುಕೊಳ್ಳುವಂಥದ್ದು ಸರ್, ಚಳುವಳಿಯ ಆಧಾರದ ಮೇಲೆ ಅಲ್ವಾ? ಈಗ ಆಪ್ ಅನ್ನೋದು ಹುಟ್ಟಿತು, ಪ್ರಬಲ ಲೋಕಪಾಲ್, JP ಮೂಮೆಂಟ್ಸ್ ಅಲ್ಲಿ ಹುಟ್ಟಿರೋ ಜನತಾ ದಳಗಳು. ಇವ್ರು ಯಾವ ಒಂದು ಆಧಾರದ ಮೇಲೆ ಇವ್ರ ಪಕ್ಷ ಹುಟ್ಟಾಕ್ತಾರೆ? ಇವರು ಏನ್ ಇವ್ರದ್ದು? ಒಂದೇನು ಗೊತ್ತಾ, ಅವ್ರ ಸಿನಿಮಾಗಳಿಗೆ ಯಾವ್ದೋ ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿದ್ರು. ಈಗಲೂ ರಾಜಕಾರಣ ಬುದ್ಧಿವಂತರಿಗೆ ಅಂತ ಮಾಡಿದರೆ
ಒಂದೊಂದು ಕ್ಷೇತ್ರ 4-6 ಮತಗಳು ಬಂದ್ರು ಬರ್ಬೋದು ಆಯ್ತಾ. ಅದ್ರ ಲೆವೆಲ್ ಏನು ನೀರ್ ಮೇಲೆ ಹೋಗುವ ಅಷ್ಟೇ ಬುದ್ಧಿ ಅಂತ ಹೇಳೋದಲ್ಲ. ಆಯ್ತಾ. ಅದ್ರ ಜೊತೆಗೆ ಅವರು ಅನೌನ್ಸ್ಮೆಂಟ್ ಹೇಗ್ ಮಾಡ್ತಾರಂತೆ, ಅವ್ರ ಕ್ಯಾಂಡಿಡೇಟ್ ಅನ್ನ ಆಯ್ಕೆ ಮಾಡಲ್ವಂತೆ. ಹಾ. ಜನ ಹೇಳಿದ ಮೇಲೆ ನೋಡಿದ ಮೇಲೆ ಇವನು ಓಕೆ ಅಂದ್ರೆ ನಂತರ ಅವ್ರಿಗೆ ಟಿಕೆಟ್ ಕೊಡ್ತಾರಂತೆ. ಒಂದು ನಂತರ ಅದ್ರ ಕ್ಲಾರಿಫಿಕೇಶನ್ ಇಲ್ಲ, ರೈಟ್ ಟು ರೀಕಾಲ್ ಇರುತ್ತಂತೆ. ರೈಟ್ ಟು ರೀಕಾಲ್ ಬಗ್ಗೆ ನಮ್ಮ ಸಂವಿಧಾನ ಇದ್ದಾಗಲೇ ಚರ್ಚೆ ನಡೆದಿತ್ತು. ಅದಾದ್ಮೇಲೆ ಇಂಡಿಯಾಕ್ಕೆ ಸೂಟ್ ಆಗಲ್ಲ ಅಂತ ರೈಟ್ ಟು ರೀಕಾಲ್ ಬಿಟ್ಟಿದ್ದಾರೆ. ಸರ್ ಇವತ್ತು ಏನಾದ್ರು ಒಬ್ನ ಗೆದ್ದ ಅಂದ್ರೆ ನಾಳೆಯಿಂದ ಶುರು ಆಗುತ್ತೆ ರೈಟ್ ಟು ರೀಕಾಲ್. ಅಲ್ವಾ, ಅದಕ್ಕೆ ಇವ್ರು ರೈಟ್ ಟು ರೀಕಾಲ್ ಏನ್ ಮಾಡ್ತಾರ, ಕ್ಯಾಂಡಿಡೇಟ್ ಹೆಂಗ್ ರೈಟ್ ಟು ರೀಕಾಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಕೆಲವೊಂದು ಅವ್ರ ಹೇಳಿಕೆಗಳು ಅವರ ಸಿನಿಮಾದಂತೆ ಹುಚ್ಚುಚ್ಚ ಕರೆಕ್ಟ್ ಹುಚ್ಚುಚ್ಚಾಗಿ ಕಾಣುತ್ತೆ. ಈಗ ನೋಡಿ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಅಂದ್ರೆ, ಕನೆಕ್ಟ್ ಇಲ್ಲ ಅಂತ. ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಯಾವುದೋ ಚುನಾವಣಾ ಸಂದರ್ಭದಲ್ಲಿ ಅವ್ರದ್ದು ರುಪೀಸ್ ರೆಸಾರ್ಟ್ ಅಂತ ಒಂದಿದೆ, ಹೌದು. ಅದ್ರ ವಿರುದ್ಧನೂ ಹಲವು ಅಕ್ರಮಗಳ ಆರೋಪಗಳಿದಾವೆ. ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದ್ಬಿಟ್ಟು ಇವ್ರು ಆಟೋದಲ್ಲಿ ಆಟೋ ಡ್ರೈವರ್ ತರ ಡ್ರೆಸ್ ಹಾಕೊಂಡು ಆಟೋನಲ್ಲಿ ಬಂದ್ರು. ಹೌದೌದು. ಬಂದ್ಬಿಟ್ಟು ನಾನು ಹಂಗೆ ಹಿಂಗೆ ಆಟೋ ಡ್ರೈವರ್ ಶ್ರಮಿಕ ಹಂಗೆ ಹಿಂಗೆ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿದ್ರು. ಅದ್ರಿಂದ ಆ ರೆಸಾರ್ಟ್ ನ ಪ್ರಮೋಟ್ ಮಾಡೋದಿತ್ತ ಅವ್ರ ಮೈಂಡ್ ಅಲ್ಲಿ ಅಥವಾ ಮತ್ತೇನಿತ್ತೋ ಗೊತ್ತಿಲ್ಲ. ಆವಾಗ ಅದೇ ಟೈಮಿಗೆ ಅವ್ರ ಸಿನಿಮಾನು ಬರೋದಿತ್ತು. ಓಕೆ, ಈ ತರದ ಗಿಮಿಕ್ ಗಳನ್ನ ಮಾಡೋದ್ರಲ್ಲಿ ಉಪೇಂದ್ರನ್ ಎತ್ತಿದ ಕೈ. ಸಿನಿಮಾ ಟೈಟ್ಲ್ ಇಡುವಾಗ್ಲೂ ಏನೋ ಒಂದು ಗಿಮಿಕ್ ಮಾಡಿಬಿಟ್ಬಿಡೋದು. ಅಲ್ಲ, ಅದ್ರ ಜೊತೆಗೆ ಅವ್ರು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನ್ ರೈಟು ಅಲ್ಲ ಲೆಫ್ಟು ಅಲ್ಲ. ಇದು ಅಪಾಯಕಾರಿಯಾದ್ದು. ನೀವು ಒಂದ್ ಕಡೆ ರೈಟ್ ಗಾರು ನಿಂತ್ಕೋಬೇಕು, ಲೆಫ್ಟ್ ಗಾರು ನಿಂತ್ಕೋಬೇಕು, ಸೆಂಟ್ರಿಗೆ ನಿಂತ್ಕೊಳ್ಳಿ. ಈ ಸೆಂಟ್ರ್ ಬಿದ್ದೋಗ್ಬಿಡ್ತಾರೆ ಕೆಳಗಡೆ. ಯು ಸಿ ದಟ್ ಒಂದು ವಿಚಾರದ ಬಗ್ಗೆ ನಿಮ್ಗೆ ಸ್ಟ್ಯಾಂಡ್ ಇರಬೇಕು. ಆ ಸ್ಟ್ಯಾಂಡ್ ನ ರೈಟ್ ಸ್ಟ್ಯಾಂಡ್ ಓನ್ಲಿ. ಇಲ್ಲ ಸರ್, ಅದರ ಬಗ್ಗೆ ನಂದು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಸರ್ ಇಶ್ಯೂ ಬೇಸ್ಡ್ ಇರ್ತಾರೆ ಅಂದ್ರೆ ವ್ಯಕ್ತಿ ಒಳ್ಳೆಯವನು ಆಯ್ತು. ಅವರು ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದ್ರು ತಪ್ಪು, ಬಿಜೆಪಿ ಅವ್ರು ತಪ್ಪು ಮಾಡಿದ್ರು ಅಲ್ಲಲ್ಲ, ಬೇರೆಯವ್ರು ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಿ ಇವ್ರು ಯಾವ್ದು ತಪ್ಪು ಮತ್ತು ಸರಿ ಅವ್ರಿಗೆ ಗೊತ್ತಾಗದಿದ್ರೆ ಪ್ರಾಬ್ಲಮ್. ಅವ್ರಿಗೆ ಗೊತ್ತಿಲ್ವಲ್ಲ ಸರ್, ಅದಕ್ಕೆ ಅವ್ರು ಮಾಡ್ತಿರೋದು. ಅವ್ರಿಗೆ ಗೊತ್ತಾಗಿದ್ರೆ ಒಂದು ಸ್ಪಷ್ಟವಾದಂತ ಗುರಿಯೊಂದಿಗೆ ಅವರು ರಾಜಕಾರಣವನ್ನ ಸೀರಿಯಸ್ ಆಗಿ ಅವ್ರು ಅಂದ್ಕೊಂಡಿದ್ರೆ ಸರ್, ರಾಜಕಾರಣ ಜನರ ಮಧ್ಯದಲ್ಲಿ ಇರ್ಬೇಕು ಸರ್. ಅದೇನೆ ಸರ್. ಅದ್ರ ಜೊತೆಗೆ ಇಡೀ ವಿಶ್ವದ ರಾಜಕಾರಣದಲ್ಲಿ ತೆಗೆದು ನೋಡಿ ನೀವು, ಅಲ್ಲಿ ರೈಟಿಸ್ಟ್ ಪಾರ್ಟಿಗಳಿವೆ, ಲೆಫ್ಟಿಸ್ಟ್ ಪಾರ್ಟಿಗಳಿವೆ, ಸೆಂಟ್ರಿಸ್ಟ್ ಪಾರ್ಟಿಗಳು ಅನ್ನೋದು ಇಲ್ವೇ ಇಲ್ಲ, ಹೊರಟೋಗಿದೆ. ಹೌದು, ವಿಶ್ವದ ರಾಜಕಾರಣದಲ್ಲಿ ಸೆಂಟ್ರಿಸ್ಟ್ ಅನ್ನೋದು ಇಲ್ವೇ ರಾಜಕಾರಣ ಇಲ್ಲ, ಇಲ್ವೇ ಇಲ್ಲ. ಹೌದು, ಬಲಪಂಥೀಯರು ಇಲ್ಲ, ಎಡಪಕ್ಷಗಳು ಒಂದು ಈ ಕಡೆ ಅಥವಾ ಆ ಕಡೆ. ಹೌದು, ನೀವು ಈ ಸಂದರ್ಭದಲ್ಲಿ ನಾನು ಸೆಂಟ್ರಿಸ್ಟ್ ಅಂದ್ರೆ ನೀವು ಎಲ್ಲೂ ಸಲ್ಲದವರು, ಯು ಆರ್ ಪ್ಲೇಯಿಂಗ್ ಎ ಗೇಮ್. ಅಂದ್ರೆ ನಾನು ಒಂದ್ಸಲ ಇವ್ರ ಜೊತೆ ಬೆಡ್ ಮೇಟು, ಒಂದ್ಸಲ ಇವ್ರ ಜೊತೆ ದೇವೇಗೌಡರು ಮಾಡಿದಾರಲ್ವಾ, ಒಂದ್ಸಲ ಕಾಂಗ್ರೆಸ್ ಜೊತೆ ಸರ್ಕಾರ, ಇನ್ನೊಂದ್ಸಲ ಬಿಜೆಪಿ ಜೊತೆ ಸರ್ಕಾರ. ಅವರು ಬೆಡ್ ಮೇಟು, ಇವರು ಬೆಡ್ ಮೇಟು. ಸೊ ಈ ಸಿಚುವೇಶನ್ ದಟ್ ಈಸ್ ರಾಂಗ್. ಅದ್ರ ಜೊತೆಗೆ ನೀವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ. ಸೊ ವಿಜಯ್ ಬಗ್ಗೆ ನೀವು ಒಂದು ಜನರ ನಡುವಿನಿಂದ ಒಂದು ಆಂದೋಲನವನ್ನು ಹುಟ್ಟಾಕೋದಿರುತ್ತಲ್ಲ ಅಲ್ವಾ, ಅದು ನೀವು ಯಾವುದೇ ಜನಪರ ಚಳವಳಿಯಲ್ಲಿ ಒಂದು ಹೇಳಿಕೆಯನ್ನು ಉಪೇಂದ್ರ ಕೊಟ್ಟಿದ್ದು ನಾನು ನೋಡಿಲ್ಲ. ಕರೆಕ್ಟ್. ರಾಜ್ಯ ಯಾವುದೇ ಇಶ್ಯೂ ಬಗ್ಗೆ, ನೆಲ ಜಲ ಭಾಷೆ ಇರ್ಲಿ, ಇನ್ನೊಂದಿರ್ಲಿ ಮತ್ತೊಂದಿರ್ಲಿ, ನೆವರ್ ಸ್ಪೋಕ್. ಸರ್ ಅದನ್ನೇ ಇವರು ಎಷ್ಟು ಅಂತ ಕಾವೇರಿ ವಿಚಾರವನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ರು. ಹಾರಿಬಲ್ ಸಿನಿಮಾ ಅಲ್ಲ, ಬಿಟ್ಟಾಕಿ ಅದು. ಆದ್ರೆ ಈಗ ಲೇಟೆಸ್ಟ್ ಹಿಂದಿ ಬಗ್ಗೆ ಇಶ್ಯೂ ಆಯ್ತು, ಒಂದು ಸ್ಟೇಟ್ಮೆಂಟ್ ಕೊಟ್ರ ಇವರು, ಕೊಟ್ಟಿಲ್ಲ. ಹಿಂದಿ ತೃತೀಯ ಭಾಷೆದ ಕಿತ್ತಾಕ್ತರು, ಶುರುವಾಯ್ತು. ಬಿಜೆಪಿ ಅವರು ಒಂದಂದ್ರು, ಇನ್ನೊಂದಂದ್ರು, ಗಲಾಟೆ ಶುರುವಾಯ್ತು. ನೀವು ಕರ್ನಾಟಕದಲ್ಲಿ ಇದ್ಬಿಟ್ಟು ರಾಜಕೀಯ ಪಕ್ಷ ಮಾಡಕ್ ಹೋದವರು ನಿಮ್ ಸ್ಟ್ಯಾಂಡ್ ಏನು? ಇದ್ರಲ್ಲೂ ನೀವು ಸೆಂಟ್ರಿಸ್ಟಾ? ಹಿಂದಿ ಇದ್ರು ಓಕೆ, ಇಲ್ದಿದ್ರು ಓಕೆ ಅಂತ ಅಂದ್ರೆ ವಾಟ್ ಟೈಪ್ ಆಫ್ ಪೊಲಿಟಿಷಿಯನ್ ಯು ಆರ್? ನೀವು ಸಿನಿಮಾದಲ್ಲಿ ನಟನೆ ಮಾಡಬಹುದು, ಬದುಕಿನಲ್ಲಿ ನಟನೆ ರಾಜಕಾರಣದಲ್ಲೂ ಮಾಡಬಹುದಲ್ಲ. ರಾಜಕಾರಣದಲ್ಲಿ ಸ್ವಲ್ಪ ಹಂತಕ್ಕೆ ನಡೀಬಹುದು. ಇಲ್ಲ, ರಾಜಕಾರಣದಲ್ಲಿ ಹೆಚ್ಚಿಗೆ ನಡೆಯುತ್ತೆ, ನಡೀಬಹುದು. ಆದ್ರೆ ಸಿನಿಮಾದಲ್ಲಿ ಟೇಕ್ ಗಳನ್ನ ಹೆಚ್ಚಿಗೆ ತಗೋಬಹುದು, ರಾಜಕಾರಣದಲ್ಲಿ ತಗೊಳಕ್ಕಾಗಲ್ಲ. ಈಗ ಈ ಸಿಚುವೇಶನ್ ನಲ್ಲಿ ಸೊ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಅವ್ರು ಯಾಕೆ ಮಾಡಿದ್ರೆ ಗೊತ್ತಿಲ್ಲ. ಈಗ ಒಂದು ಪ್ರಾದೇಶಿಕ ಒಂದು ಪಕ್ಷ ಬೇಕು ಅಂತ ಚರ್ಚೆ ಪ್ರಾರಂಭ ಆಗಿದೆ. JDS ಆಲ್ರೆಡಿ. ಅಲ್ಲ ಸರ್, ನನಗೆ ಒಂದು ಮೂಲಭೂತ ಪ್ರಶ್ನೆ ಸರ್, ಇದು ನೀವೇನಾರು ಅಂದ್ಕೊಳ್ಳಿ ಸರ್, ಉಪೇಂದ್ರ ರಾಜಕೀಯ ಮಾಡುವಷ್ಟು ಅಥವಾ ಈ ರೀತಿ ಜನನಾಯಕ ಆಗುವಷ್ಟು ಅವರ ಕ್ವಾಲಿಟಿಗಳನ್ನು ಹೊಂದಿದ್ದಾರೆ ಅಂತ ಅವರು ಈ ಒಂದು ದಶಕದ ಅವರ ರಾಜಕೀಯ ಜರ್ನಿಯನ್ನು ನೋಡಿ ನಿಮ್ಗೆ ಏನಾರು ಅನ್ಸುತ್ತಾ? ನನಗೆ ಆಗ್ತಾರೆ ಅಂತ ಅನ್ಸಲ್ಲ, ಆದ್ರೆ ಆಗಬಹುದಾದ ಸಾಧ್ಯತೆ ಯಾರು ಬೇಕಾದ್ರೂ ಆಗ್ಬೋದು. ನೀವು ಜನರ ಜೊತೆ ಗುರ್ಸ್ಕೊಳ್ಳೋದು ಪ್ರಾರಂಭ ಮಾಡಿ, ಜನರ ಜೊತೆಗೆ ಅವರ ನೋವಿಗೆ ಸ್ಪಂದಿಸೋಕ್ ಪ್ರಾರಂಭ ಮಾಡಿ, ಆಗ ನೀವು ಜನನಾಯಕರಾಗ್ತೀರಿ. ಜನನಾಯಕರಾಗಿ ನೀವೆಲ್ಲೋ ಈ ಸ್ಟಾರ್ ಹೋಟೆಲ್ ಇಂದ ಬಂದು ಜನನಾಯಕರಾಗಕ್ಕಾಗಲ್ಲ, ಜನರ ನಡುವಿಂದ ಬರ್ಬೇಕು. ಹೌದು, ಅದಕ್ಕೆ ನೀವು ಬಹಳ ಅವರಿಗೆ ಯಾವುದೇ ಕೇಳಿದ್ರು ಕೂಡ, ಏನೇ ಪ್ರಶ್ನೆಗಳು ಕೇಳಿದ್ರು ಒಂಥರ ವಿತಂಡವಾದ, ಅದಾದ್ಮೇಲೆ ಲಾಜಿಕ್ ಇಲ್ಲದೆ ಇರುವಂತ ಉತ್ತರಗಳು,
ಹೌದು, ಅವ್ರ ಸಿನಿಮಾಗಳನ್ನ ನೋಡಿ ಸರ್, ಒಂದು ವಿಚಿತ್ರ ವೇಷಗಳು, ಯಾವ್ದೋ ತಲೆ ಮೇಲೆ ಜುಟ್ಟು, ಕಾಲ್ ಕೆಳಗಿದು, ತಲೆ ಕೆಳಗೆ ನಿಂತ್ಕೊಳ್ಳೋದು, ಆ ಡೈಲಾಗ್ಗಳು ಅದೊಂಥರ ವಿಕೃತವಾದ ಡೈಲಾಗ್, ಸಮಾಜವನ್ನು ಹಾಳು ಮಾಡುವಂತ ಡೈಲಾಗ್ಗಳು ಇದಿಲ್ಲ ಅಂತ. ಎಂತ ವಿಕೃತ ಅಂತಂದ್ರೆ ಹಾರಿಬಲ್. ಆ ಮಹಿಳೆಯರ ಬಗ್ಗೆ ಅದು ಯಾವ್ದೋ ಒಂದು ಸಿನಿಮಾದಲ್ಲಿ ಆಡ್ತಾರೆ ಡೈಲಾಗ್ಗಳನ್ನ. ಸೊ ಮಾನವಂತರು ನೋಡಕ್ಕಾಗಲ್ಲ ಆ ರೀತಿ ಡೈಲಾಗ್ಗಳು. ಅಂಥದ್ದು ರಾಜಕೀಯದಲ್ಲಿ ಆ ರೀತಿ ಎಕ್ಸ್ಪೆರಿಮೆಂಟ್ ಮಾಡದೇ ಇರ್ಲಿ ಅಷ್ಟೇ. ಆದ್ರೆ ಅದಕ್ಕೂ ಮೊದಲು ಅದಕ್ಕೊಂದು ಶ್ರಮ ಬೇಕು ಕಣ್ರಿ. ರಾಜಕಾರಣದಲ್ಲಿ ನೀವು ಜನರ ನಡುವಿನಿಂದ ಬರೋಕೊಂದು ಶ್ರಮ ಬೇಕು. ಜನರ ಜೊತೆ ಒಂದು ಕನೆಕ್ಟ್ ಆಗ್ಬೇಕು, ಅರ್ಥ ಆಗ್ಬೇಕು. ನಾವೆಲ್ಲ ಹೋಗ್ಬಿಟ್ಟು ಜನ ಹಂಗೆ ಹಿಂಗೆ, ನಾನು ಅಭ್ಯರ್ಥಿಗಳು ಆಯ್ಕೆ ಮಾಡಲ್ಲ, ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ, ಭ್ರಮೆ, ಹುಚ್ಚು. ಬದುಕು ಭ್ರಮೆಯಲ್ಲಿ ಹುಚ್ಚಿನಲ್ಲಿರಲ್ಲ, ಬದುಕು ವಾಸ್ತವದ ವಾಸ್ತವದ ಮೇಲೆ ಇರುತ್ತೆ. ಅದಾದ್ಮೇಲೆ ಬದುಕು ಭರವಸೆ ಮೇಲೆ ಭರವಸೆ ಬೇರೆ ಇರುತ್ತೆ ಅಲ್ವಾ. ಜನರಿಗೆ ಅವ್ರ ಮೇಲೆ ಭರವಸೆ ಬರ್ಬೇಕು. 4 ಜನ ಯಾರೋ ಸಿನಿಮಾ ನೋಡ್ಕೊಂಡು ಕುಡ್ದಾಡೋ ಹುಡುಗರು ಬಂದ್ಬಿಟ್ಟು ಉಪೇಂದ್ರ ಮಾಡ್ತಾರೆ, ನಥಿಂಗ್ ವಿಲ್ ಹ್ಯಾಪನ್. ಆದ್ರೆ ಈಗ ಅವ್ರು ಯಾಕೆ 2ನೇ ಬಾರಿಗೆ ಈ ರೀಲಾಂಚ್ ರೀತಿ ಪಾರ್ಟಿ ಯಾಕೆ ಮಾಡ್ತಾ ಇರೋದು ಗೊತ್ತಿಲ್ಲ ನನಗೆ. ಅದೇ ಇರ್ಬೋದು ಅವರಿಗೆ ಈ ಪ್ರಾದೇಶಿಕ ಪಕ್ಷಗಳ ಒಂದು ಪ್ರಾದೇಶಿಕ ಅಂತ ಹೆಸರು ತಗೊಳಕ್ ಆಗಲ್ಲ ಸರ್ ಉಪೇಂದ್ರ. ಯಾಕಂದ್ರೆ ಪ್ರಾದೇಶಿಕವಾಗಿ ಉಪೇಂದ್ರ ಕೊಡುಗೆ ಏನಿದೆ ಇಲ್ಲಿವರೆಗೂ, ಅದೇನೆ ನಾನು ಹೇಳಿದ್ದು. ಇಲ್ಲಿ ರೈತರಿಗೆ ಅವ್ರು ಆ ವ್ಯಾಕ್ಯೂಮ್ ಅನ್ನ ತುಂಬುವುದಿದ್ರೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಬೇಕು ಅಲ್ವಾ. ಇಲ್ಲಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ನಾನು ನಿಮ್ ಜೊತೆ ಇದ್ದೀನಿ ಅಂತ ಅನ್ನುವ. ಆಮೇಲೆ ಉಪೇಂದ್ರ ಫಸ್ಟ್ ಬಂದಾಗ ಜನ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಿದ್ರು, ನೀವು ನೋಡಿ. ತೀರಾ ಇತ್ತೀಚೆಗೆ ನಿನ್ನೆ ಪ್ರೆಸ್ ಮೀಟು ಕೂಡ ಎಲ್ಲೋ ಲಾಸ್ಟ್ ಪೇಜ್ ಅಲ್ಲೋ ಎಲ್ಲೋ ಸ್ಕ್ರಾಲ್ ಬಂದೋಯ್ತು. ಇಲ್ಲ ಮೊದಲು ಲೈವ್ ಹಾಕೋತಿದ್ವು ಚಾನೆಲ್ಗಳು, ಈಗ ಕೆಳಗೆ ಸ್ಕ್ರಾಲ್ ಅಲ್ಲಿ ಎಲ್ಲೋ ಹಾಕ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತಾಗ್ತದೆ ಈತ ಬರೀ ಸುಮ್ನೆ ನಗ್ತಾರೆ ಅಂತ ಇತ್ತಲ್ಲ ಅವ್ರದೇ ಸಿನಿಮಾ ಹಾಡು, ಇವರು ಸುಮ್ನೆ ಮಾತಾಡ್ತಾರೆ ಅನ್ನೋ ತರ ಆಗ್ಬಿಟ್ಟಿದೆ. ಒಂದ್ಸಲ ಸಂಶಯ ಬರುತ್ತೆ, ವೆದರ್ ಈಸ್ ಸೀರಿಯಸ್ ಆರ್ ನಾಟ್, ಈಸ್ ವೆದರ್ ಈಸ್ ಎ ಪಿಕಲ್ ಮೈಂಡೆಡ್ ಫೆಲೋ. ಹೌದು, ಅನ್ನಿಸೋದಕ್ಕೆ ಪ್ರಾರಂಭ. ಅದರಿಂದ ಜನ ಸೀರಿಯಸ್ ತಗೊಳ್ಳಲ್ಲ. ಹೌದು, ಒಂದು ಹಂತದವರೆಗೆ ಜನ ಸೀರಿಯಸ್ ತಗೋತಾರೆ. ನೆಗ್ಲೆಕ್ಟ್ ಪ್ರಾರಂಭ ಆಗಿದೆ. ಸೊ ಆದ್ರೆ ನಾನು ಹೇಳ್ತೀನಿ, ಒಂದು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಒಂದು ವ್ಯಾಕ್ಯೂಮ್ ಇದೆ. ಹೌದು, ಸ್ಪೇಸ್ ಇದೆ. ಆ ಸ್ಪೇಸ್ ಇದ್ದೇ ಇದೆ, ಕರ್ನಾಟಕ ಬೇಕು. ಅದನ್ನ ಯಾರು ಮಾಡ್ತಾರೆ ಇಡ್ತಾರೋ ಗೊತ್ತಿಲ್ಲ, ಆದ್ರೆ ಅದು ಹುಡುಗಾಟಿಕೆ. ಸರ್, ಕರ್ನಾಟಕದಲ್ಲಿ ಈ ತಮಿಳ್ನಲ್ಲಿ ಏನಂದ್ರೆ ಈ ಚಿತ್ರನಟರು ಅಂದ್ರೆ ಆರಾಧ್ಯ ದೈವರು, ಅಲ್ಲಿ ಗೌರವ ಬೇರೆ, ಆ ಸಿನಿಮಾ ನಟರನ್ನ ನೋಡೋ ರೀತಿಗಳು ಬೇರೆ. ನೀವು ಎಷ್ಟು MGR ಆಗಿರ್ಬೋದು, ಅದಾದ್ಮೇಲೆ ಇವರು ಯಾರು ಜಯಲಲಿತಾ ಅವರಾಗಿರ್ಬೋದು, ಆದ್ಮೇಲೆ ಕಮಲ್ ಹಾಸನ್, ರಜನಿಕಾಂತ್ ಆಗಿರ್ಬೋದು, ಈಗ ವಿಜಯ್ವರೆಗೂ ಬರೋಣ. ತೆಲುಗುನಲ್ಲೂ ಹಂಗೆ ಅದೇ ರೀತಿ ಸಿನಿಮಾ ಪರಂಪರೆ ಇದೆ. ಆದ್ರೆ ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ಹೌದು, ಆ ರೀತಿ ಯಾಕೆ ಗೊತ್ತಾ, ನೀವು ಕರ್ನಾಟಕದ ಜನ ಹುಚ್ಚಿರಲ್ಲ. ನಮಗಂತ ಸಿನಿಮಾ ಇದೆಯಲ್ಲ, ಆ ಸಿನಿಮಾ ಬೇರೆ ಎಂಜಾಯ್ ಮಾಡ್ತೀವಿ. ಆದ್ರೆ ಸಿನಿಮಾದವರೆಲ್ಲ ಹೋಗಿ ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಹುಚ್ಚುತನ, ಮೂರ್ಖತನ ಕನ್ನಡಿಗರಿಲ್ಲ. ಕರೆಕ್ಟ್. ಸಿನಿಮಾದಲ್ಲಿ ನಾಯಕರಾಗ್ಲಿಕ್ಕೆ ಏನ್ ಕ್ವಾಲಿಟಿ ಬೇಕು, ಹೌದು, ಆಮೇಲೆ ರಾಜಕಾರಣದಲ್ಲಿ ನಾಯಕರಾಗ್ಲಿಕ್ಕೆ ಏನ್ ಕ್ವಾಲಿಟಿ ಬೇಕು, ಅಷ್ಟರ ಮಟ್ಟಿಗೆ ಅಳೆದು ತೂಗುವಂತ ಒಂದು ವ್ಯವಧಾನ ನಮ್ಮಲ್ಲಿ. ಅಷ್ಟರ ಮಟ್ಟಿಗೆ ನಾವು ಪ್ರಜ್ಞಾವಂತರು ಅಲ್ವಾ ಸರ್? ಈಗ ಸರ್ ಫೈನಲಿ ಈಗ ಈ ರಾಜಕಾರಣದಲ್ಲಿ ಉಪೇಂದ್ರ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ? ಕಷ್ಟ. ಅವರ ಈ ಹುಚ್ಚುತನ ಬಿಟ್ಟು ಜನರ ನಡುವಿನಿಂದ ಎದ್ದು ಬಂದ್ರೆ ಇನ್ನು 10 ವರ್ಷಗಳ ಕಾಲ ಮಿನಿಮಮ್, ನೆಕ್ಸ್ಟ್ 28 ಚುನಾವಣೆಗೆ ಆಗಲ್ಲ, 10 ವರ್ಷಗಳ ಕಾಲ ಜನರ ಅವನ ಉಳಿದೆಲ್ಲ ಬಿಟ್ಟುಬಿಟ್ಟು ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಪಕ್ಷವನ್ನ ಕಟ್ಟಿದ್ರೆ ಅದು ರಿಮೋಟ್ ಚಾನ್ಸ್. ಅವ್ರಿಗೆ ಭ್ರಮೆಯಲ್ಲಿ ಇರ್ತಾರೆ, ಸಿನಿಮಾದವರೆಲ್ಲ ಭ್ರಮೆಯಲ್ಲಿ ಇರ್ತಾರೆ. ಸಿನಿಮಾದಲ್ಲಿ ಹೀರೋ ಆಗಿದ್ದೇನೆ 10 ಜನ ಹೊಡೆದಾಕ್ತೇನೆ ಅಂತ ಹೇಳಿ ಡ್ರೆಸ್ ಅಲ್ಲಿ ಇಳಿದ್ಬಿಟ್ಟು ಯಾರಿಗೆ ಹೊಡೆಯೋಕೆ ಹೋದ್ರೆ ಅವರೇ ಬಡದಾಕ್ತಾರೆ. ನಥಿಂಗ್ ವಿಲ್ ಹ್ಯಾಪನ್. ಆ ಹೀರೋಯಿಸಮ್ ನ ಭ್ರಮೆ ಇದೆಯಲ್ಲ, ಆ ಹೀರೋಯಿಸಮ್ ನ ಭ್ರಮೆಯನ್ನ ಬಿಟ್ಟು ನೆಲಕ್ಕೆ ಬರ್ಬೇಕು, ಗ್ರೌಂಡ್ ಲೆವೆಲ್ ಬರ್ಬೇಕು, ಜನರ ನಡುವೆ ಬೆರಿಬೇಕು. ಅದು ಆಗ್ತಾರೆ ಗೊತ್ತಿಲ್ಲ. ಹಂಗಾದ್ರೆ ಮಾತ್ರ ನಾಯಕರಾಗ್ತಾರೆ. ಇಲ್ದಿದ್ರೆ ಸಿನಿಮಾದ ನೋಡ್ಬಿಟ್ಟು ಕರ್ನಾಟಕ ಜನ ಅವ್ರ ನಾಯಕರು ಏನ್ ಮಾಡಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತಾಡಿದ್ಕೆ. ನೋಡಿದ್ರಲ್ಲ, ಈ ಸಿನಿಮಾ ನಾಯಕತ್ವದ ಗುಣಗಳು ಬೇರೆ, ರಾಜಕಾರಣದ ನಾಯಕತ್ವದ ಗುಣಗಳು ಬೇರೆ. ಉಪೇಂದ್ರ ರಾಜಕಾರಣ ಮಾಡ್ಬೇಕಂದ್ರೆ ಫಸ್ಟ್ ದುರಹಂಕಾರವನ್ನು ಬಿಡಬೇಕು, ತಾನೊಬ್ನೇ ಬುದ್ಧಿವಂತ ಅನ್ನೋದನ್ನ ಫಸ್ಟ್ ತಲೆಯಿಂದ ತೆಗೆದು ಹಾಕ್ಬೇಕು, ಜನರ ಜೊತೆಗೆ ಬೆರಿಬೇಕು, ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ರಾಜ್ಯದ ಅಸ್ಮಿತೆಗಾಗಿ, ಕನ್ನಡ ನೆಲ ಜಲ ಭಾಷೆಗಾಗಿ ಧ್ವನಿ ಎತ್ತಬೇಕು ಅನ್ನುವಂತಹ ಮಾತುಗಳನ್ನ ಶಶಿಧರ್ ಭಟ್ ಸರ್ ಹೇಳಿದ್ರು. ಇದಾಗಿತ್ತು ಖ್ಯಾತ ಪತ್ರಕರ್ತರು, ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಉಪೇಂದ್ರ ಭ್ರಮೇಲಿದ್ದಾರ ಅಂತ ಬುದ್ಧಿ ಬರಬೇಕಾಗಿರೋದು ಜನಕ್ಕ ಅಥವಾ ಉಪೇಂದ್ರಗ? ಒಂದು 2028ಕ್ಕೆ ಅವರು ಚುನಾವಣಾ ರಾಜಕಾರಣಕ್ಕೆ ಇಳಿಯುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ಜನರ ಬಗ್ಗೆ ಗೌರವ ಇಲ್ಲ, ಜನರಿಗೆ ಬುದ್ಧಿ ಬರಬೇಕಂದ್ರೆ ಜನರಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಳ್ಳೋದ?
ಅವರು ಸಿನಿಮಾಗಳಿಗೆ ಯಾವ್ದೋ ಸಿನಿಮಾ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿರ್ಲಿಲ್ಲ. ಈಗಲೂ ರಾಜಕಾರಣ ಬುದ್ಧಿವಂತರಿಗೆ ಅಂತ ಮಾಡಿದರೆ ಒಂದೊಂದು ಕ್ಷೇತ್ರ 4-6 ಮತಗಳು ಬರ್ಬೋದು. ಈ ಚುನಾವಣಾ ರಾಜಕೀಯ ಅನ್ನುವಂಥದ್ದು ರಾಜಕೀಯ ಪಕ್ಷಗಳು ಹುಟ್ಟುಕೊಳ್ಳುವಂಥದ್ದು ಸರ್ ಚಳವಳಿಯ ಆಧಾರದ ಮೇಲೆ. ಇವರು ಯಾವ ಒಂದು ಆಧಾರದ ಮೇಲೆ ಇವ್ರ ಪಕ್ಷ ಹುಟ್ಟಾಕ್ತಾರೆ? ಇವರು ಬೇರೆಯವರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಿ ಇವರು ಯಾವ್ದು ತಪ್ಪು ಮತ್ತು ಸರಿ ಅವ್ರಿಗೆ ಗೊತ್ತಾಗದಿದ್ರೆ ಪ್ರಾಬ್ಲಮ್. ಅವ್ರಿಗೆ ಗೊತ್ತಿಲ್ವಲ್ಲ ಸರ್. ನೀವು ಈ ಸಂದರ್ಭದಲ್ಲಿ ನಾನು ಸೆಂಟ್ರಿಸ್ಟ್ ಅಂದ್ರೆ ನೀವು ಎಲ್ಲೂ ಸಲ್ಲದವರು, ಯು ಆರ್ ಪ್ಲೇಯಿಂಗ್ ಎ ಗೇಮ್. ನೀವು ಕರ್ನಾಟಕದಲ್ಲಿ ಇದ್ಬಿಟ್ಟು ರಾಜಕೀಯ ಪಕ್ಷ ಮಾಡಕ್ ಹೋದವರು ನಿಮ್ಮ ಸ್ಟ್ಯಾಂಡ್ ಏನು? ಇದರಲ್ಲೂ ನೀವು ಸೆಂಟ್ರಿಸ್ಟಾ? ಹಿಂದೆ ಇದ್ರು ಓಕೆ ಇಲ್ದಿದ್ರು ಓಕೆ ಅಂತ ಅಂದ್ರೆ ವಾಟ್ ಟೈಪ್ ಆಫ್ ಪೊಲಿಟಿಷಿಯನ್ ಯು ಆರ್? ಈತ ಬರೀ ಸುಮ್ಮನೆ ನಗ್ತಾರೆ ಅಂತ ಇತ್ತಲ್ಲ ಅವ್ರದೇ ಸಿನಿಮಾದ ಹಾಡು, ಇವರು ಸುಮ್ಮನೆ ಮಾತಾಡ್ತಾರೆ ಅನ್ನೋ ಥರ ಆಗ್ಬಿಟ್ಟಿದೆ ಅಂತ. ಆದ್ರೆ ಈಗ ಅವ್ರು ಯಾಕೆ ಎರಡನೇ ಬಾರಿಗೆ ರೀಲಾಂಚ್ ರೀತಿ ಪಾರ್ಟಿ ಯಾಕೆ ಮಾಡ್ತಾ ಇರೋದು ಗೊತ್ತಿಲ್ಲ ನನಗೆ. ಅದೇ ಇರ್ಬೋದು ಅವ್ರಿಗೆ.